ಮತ್ತೆ ಲಾಕ್ಡೌನ್ ಆಗುತ್ತಾ? ಹೌದು, ನಿಫಾ ವೈರಸ್, ಈ ಒಂದು ವೈರಸ್ ನಿಂದ 2026 ಮತ್ತೆ ಲಾಕ್ಡೌನ್ ಆಗುವಂತಹ ಸಾಧ್ಯತೆ ಇದೆ. ಅಂಡ್ ಈ ಒಂದು ನಿಫಾ ವೈರಸ್ ಕೊರೋನಾ ವೈರಸ್ ಗಿನ ಡೇಂಜರಸ್. ಎಷ್ಟು ಡೇಂಜರಸ್ ಅಂತಂದ್ರೆ, ನಿಫಾ ವೈರಸ್ ಬಂದು ಒಂದು 4 ಜನ ಅಡ್ಮಿಟ್ ಆದ್ರೆ ಒಬ್ರು ಮಾತ್ರ ಸೇಫ್ ಆಗ್ತಾರೆ, 3 ಜನ ಸತ್ತೋಗ್ತಾರೆ. ಅಂಡ್ ಈ ಒಂದು ವೈರಸ್ ಆಲ್ರೆಡಿ ಕೋಲ್ಕತ್ತಾದಲ್ಲಿ 2 ನರ್ಸ್ ಗಳಿಗೆ ಬಂದಿದೆ. ಅದರಲ್ಲಿ ಒಬ್ರು ಕೋಮಾದಲ್ಲಿದ್ದಾರೆ, ಇನ್ನೊಬ್ರು ತುಂಬಾ ಸೀರಿಯಸ್ ಕಂಡೀಷನ್ ಅಲ್ಲಿ ಇದ್ದಾರೆ. ಅಂಡ್ ಈ ಒಂದು ನಿಫಾ ವೈರಸ್ ನ ಮೊದಲೇ ನಾವು ಸೇಫ್ ಆಗಿ ಕಡಿಮೆ ಮಾಡಬಹುದು. ಹೇಗೆ ಅಂತಂದ್ರೆ, ಈ ಒಂದು ನಿಫಾ ವೈರಸ್ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ನ ಕ್ಲೋಸ್ ಕಾಂಟ್ಯಾಕ್ಟ್ ನಿಂದ ಆಗುತ್ತೆ. ಸೊ ನೀವು ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗೆ ಶೇರ್ ಮಾಡಿ. ಅಂಡ್ ನಿಫಾ ವೈರಸ್ ಬಗ್ಗೆ ಹೇಳೋದಾದ್ರೆ, ಈ ಒಂದು ನಿಫಾ ವೈರಸ್ ಹಂದಿ ಮತ್ತೆ ಬಾವಲಿಗಳಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಸೊ ಈ ಹಂದಿ ಬಾವಲಿಗಳು ತಿಂದಂತ ಫ್ರೂಟ್ಸ್ ನ ಬೇರೆ ಏನಾದ್ರೂ ನೀವು ತಿಂದಾಗ ಆ ಒಂದು ನಿಫಾ ವೈರಸ್ ನಿಮ್ಗೂ ಬರುವಂತಹ ಸಾಧ್ಯತೆಗಳಿವೆ. ಆದ ಕಾರಣ ನೀವ್ ಏನೇ ತಿನ್ಬೇಕಂತಂದ್ರೂ ಮೊದಲು ಕ್ಲೀನ್ ಆಗಿ ವಾಶ್ ಮಾಡಿ, ಹೈಜೀನ್ ನ ಮೇಂಟೈನ್ ಮಾಡಿ, ಆಮೇಲೆ ಇಂಟೇಕ್ ಮಾಡಿ. ಅಂಡ್ ನಾನು ಇಲ್ಲಿ ಒಂದು ಫೋಟೋ ಹಾಕಿದ್ದೀನಿ. ಇದರಲ್ಲಿ ಕಾಣಿಸ್ಕೊಳ್ಳುವಂತಹ ಯಾವುದೇ ಸಿಂಪ್ಟಮ್ಸ್ ನಿಮಗೆ ಕಂಡು ಬಂದಲ್ಲಿ ಆದಷ್ಟು ಬೇಗ ಟ್ರೀಟ್ಮೆಂಟ್ ತಗೊಂಡು ಸೇಫ್ ಆಗಿರಿ. ಅಂಡ್ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗೆ ಶೇರ್ ಮಾಡಿ, ಅವರನ್ನು ಸೇಫ್ ಮಾಡಿ, ನೀವು ಕೂಡ ಸೇಫ್ ಆಗಿರಿ. ಸ್ಟೇ ಅಲರ್ಟ್, ಸ್ಟೇ ಸೇಫ್. ಧನ್ಯವಾದಗಳು.